ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಈವ್ನಿಂಗ್ ಸ್ನ್ಯಾಕ್ಸಿಗೋಸ್ಕರ ಬೇಬಿ ಕಾರ್ನ್ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾಕೆಟ್ ಬೇಬಿ ಕಾರ್ನ್ ತೊಗೊಂಡಿದ್ದೀನಿ. ನೋಡಿ, ಇದನ್ನು ನಾನು 2 ಸ್ಲಿಟ್ ಮಾಡ್ಕೊಳ್ತೀನಿ ಮಧ್ಯಕ್ಕೆ. ಅಂದರೆ ಇದು ಚಿಕ್ಕ ಚಿಕ್ಕ ಇರೋದ್ರಿಂದ ನಾನು 2 ಸ್ಲಿಟ್ ಮಾಡ್ಕೊಳ್ತೀನಿ. ದಪ್ಪ ಇದ್ದರೆ ನೀವು 4 ಸ್ಲಿಟ್ ಮಾಡ್ಕೋಬೋದು. ನೋಡಿ, ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಹಾಗೆ ನಾನಿಲ್ಲಿ ಬ್ರೆಡ್ ಕ್ರಮ್ಸ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಬ್ರೆಡ್ಡನ್ನು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 4 ರಿಂದ 5 ಪೀಸ್ನ. ನಾನಿಲ್ಲಿ ಬಿಸಿ ನೀರನ್ನ ಬಿಸಿಗೆ ಇಟ್ಕೊಂಡಿದ್ದೀನಿ. ಈಗಿಲ್ಲಿ ಇದನ್ನು ಹಾಕ್ಕೊಳ್ಳೋಣ. ಬೇಬಿ ಕಾರ್ನ ಒಂದು 2 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು. ಹಾಗೆ ನಾನು ಇದಕ್ಕೇ ಒಂಚೂರು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಬ್ರೆಡ್ ಕ್ರಮ್ಸ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಬ್ರೆಡ್ಡನ್ನು ಬ್ಲೆಂಡರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಬ್ಲೆಂಡರು ತುಂಬ ಚೆನ್ನಾಗಿದೆ. ನಾನು ಡಿಮಾರ್ಟಲ್ಲಿ ತೊಗೊಂಡಿದ್ದು, ಕಜಾಪ. ನೀವು ಬೇಕಿದ್ರೆ ತಗೊಳ್ಳಿ. ಈಗ ಇದನ್ನು ಬ್ರೆಡ್ ಕ್ರಮ್ಸ್ ಮಾಡ್ಕೊಂಬರೋಣ. ನೋಡಿ, ಮಾಡ್ಕೊಂಡಿದ್ದೀನಿ ಬ್ರೆಡ್ ಕ್ರಮ್ಸ್ನ. ಹಾಗೆ ನಾನಿಲ್ಲಿ ಬೇಬಿ ಕಾರ್ನ ಒಂದು 2 ಮಿನಿಟ್ಸ್ ಮಾತ್ರ ಬಿಸಿನೀರಲ್ಲಿ ಬೇಯಿಸ್ಕೊಂಡು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಬೇಬಿ ಕಾರ್ನ್ ಕೋಟಿಂಗೋಸ್ಕರ 2 ಸ್ಪೂನು ಕಾರ್ನ್ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 4 ಸ್ಪೂನು ಮೈದಾ ಹಿಟ್ಟು ಹಾಕ್ಕೊಳ್ಳೋಣ. ಒಂದು 3 ರಿಂದ 4 ಚಿಟಿಕೆಯಷ್ಟು ಪೆಪ್ಪರ್ ಪೌಡ್ರು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಹಾಗೆ ಚಿಲ್ಲಿ ಪೌಡ್ರು. ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಹಾಗೆ ಸ್ವಲ್ಪ ನಿಂಬೆ ರಸ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಈಗ ಇದಕ್ಕೆ ಸ್ವಲ್ಪನೇ ನೀರು ಹಾಕೋಬೇಕು. ಅಂದರೆ ಹೇಗೆ ಗೊತ್ತಾ, ಬೋಂಡ ಬಜ್ಜಿ ಮಾಡ್ತೀವಲ್ಲ ಆ ಥರ ಅಲ್ಲ, ಸ್ವಲ್ಪ ತೆಳುವಾಗಿಯೇ, ಸುಮ್ಮನೆ ಒಂದು ಲೇಯರಾಗಿ ಕೋಟಿಂಗ್ ಆಗಬೇಕು ಅಷ್ಟೇ. ಆ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಕನ್ಸಿಸ್ಟೆನ್ಸಿನಲ್ಲಿ ಮಾಡ್ಕೋಬೇಕು ಅಷ್ಟೇ. ಈಗ ಇದಕ್ಕಿಲ್ಲಿ ನಾನು ಬೇಬಿ ಕಾರ್ನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಬಿಟ್ಟು ಒಂದು 30 ಸೆಕೆಂಡ್ಸ್ ಬಿಟ್ಟರೆ ಸಾಕು. ತೋರಿಸ್ತೀನಿ. ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇಲ್ಲಿ ಬ್ರೆಡ್ ಕ್ರಮ್ಸ್ನ ಇಟ್ಕೊಂಡಿದ್ದೀನಿ ನಾನು. ಇಲ್ಲಿ ಈ ಥರ ಹೆಚ್ಕೊಂಡು ಡಿಪ್ ಮಾಡಿಬಿಟ್ಟು ಇಲ್ಲಿ ಬ್ರೆಡ್ ಕ್ರಮ್ಸಿಗೆ ಹಾಕ್ಕೊಳ್ಳೋದು. ಈ ಥರ ಅಷ್ಟೇ, ತುಂಬ ಸಿಂಪಲ್ಲು. ಎಣ್ಣೆ ಕಾದಿದೆ ಅಲ್ಲ, ಇದಕ್ಕೆ ಹಾಕ್ಕೊಳ್ಳೋಣ. ಈ ಥರ ಕಲಸಿಟ್ಕೊಂಡಿದ್ದೀನಿ ನಾನು.
ಈ ಥರ ಒಂದೊಂದೇ ತೊಗೊಂಡು ನೋಡಿ ಬ್ರೆಡ್ ಕ್ರಮ್ಸ್ ಮೇಲೆ ಈ ಥರ ಹಾಕಿ ಡಿಪ್ ಮಾಡಿ ಹಾಕೋದು. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳೋಣ. ಇಲ್ಲಿದ್ದರೆ ಒಳಗಡೆ ಬೆಂದಿರೋದಿಲ್ಲ, ಅದಕ್ಕೋಸ್ಕರ. ಆಗಿದೆ, ಎತ್ತಿಟ್ಕೊಳ್ಳೋಣ ಈಗ. ಒಂದು ಟಿಶ್ಯೂ ನೋಡಿ. ಈವ್ನಿಂಗ್ ಸ್ನ್ಯಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಇದನ್ನು ಮಯೋನೀಸ್ ಜೊತೆ ಅಥವಾ ಸಾಸ್ ಜೊತೆ ತಿನ್ಕೋಬೋದು. ಮಗ, ಏ ಮಗ, ಬಾಯಿಲೆ. ಓ ನೀವು ನೋಡು, ತಿಂದು ಒಂದು ತಿಂದು ನೋಡಿ. ಇನ್ನೇನು ಆರಿದು ಕೊಡ್ಲಾ? ಮೈನಸ್ ಜೊತೆ ಹೆಚ್ಕೊಂಡು ನೋಡಿ ಹೇಳು. ಅಲ್ಲಿ ನೋಡಲ್ಲಿ. ಅಯ್ಯೋ, ಅದು ನೀನು ತಿನ್ನೋದಲ್ಲ ಬಂಗಾರ. ನೋಡಿ, ನಿಧಾನಕ್ಕೆ ತಿನ್ನೋ. ಆಯ್ತಾ? ನಮ್ಮ ಶಂಬಣ್ಣನ ಊಟ: ಅನ್ನ, ಪೆಡಿಗ್ರಿ, ಮೊಸರು, ಮೊಟ್ಟೆ. ಅರ್ಧ ಮೊಟ್ಟೆ ಊಟಕ್ಕೆ ಹಾಕ್ತೀನಿ, ಅರ್ಧ ಮೊಟ್ಟೆ ಅವನಿಗೆ ಹಂಗೆ ಕೊಡಬೇಕು. ಅವಾಗ ಅವನಿಗೆ ಖುಷಿಯಾಗುತ್ತೆ. ಅದಕ್ಕೆ